ನಮ್ಮ ದೇಹದ ಸೌಂದರ್ಯ ಎದ್ದು ಕಾಣಬೇಕಾದರೆ ನಮ್ಮ ದೇಹವನ್ನ ಫಿಟ್ ಆಗಿ ಇರಿಸಿಕೊಳ್ಳುವುದು ಅಗತ್ಯವಾಗುತ್ತೆ. ಆದ್ರೆ ಕೆಲವೊಮ್ಮೆ ಕೆಲವರ ದೇಹದಲ್ಲಿ ಹೊಟ್ಟೆಯ ಭಾಗದಲ್ಲಿ ಹೊಟ್ಟೆಯ ಸುತ್ತ ಬೊಜ್ಜು ಅನ್ನೋದು ಬೆಳೆದು ಹೊಟ್ಟೆ ಭಾಗ ಅನ್ನೋದು ಮುಂದಕ್ಕೆ ಬರುತ್ತೆ. ಇದರಿಂದ ಅವರ ಪೂರ್ತಿ ದೇಹದ ಸೌಂದರ್ಯ ಅನ್ನೋದು ಹಾಳಾಗುತ್ತೆ, ಕೆಡುತ್ತೆ. ಅದಕ್ಕೋಸ್ಕರ ಕೆಲವರು ಅವರ ದೇಹದಲ್ಲಿ ಬೆಳೆದಿರುವಂತಹ ಬೊಜ್ಜಿನ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವರಿಗೆ ಅದರಿಂದ ರಿಸಲ್ಟ್ ಅನ್ನೋದು ಸಿಕ್ಕಿರುತ್ತೆ. ಇನ್ನು ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರಿಂದ ಅವರ ದೇಹದ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಒಂದು ಸಲ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಅನ್ನೋದು ಬೆಳೀತು ಅಂದ್ರೆ ಅದನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಒಂದು ಹರಸಾಹಸ ಪಡಬೇಕು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ತಿನ್ನುವ ಆಹಾರ ಪದ್ಧತಿಯಲ್ಲಿ ಬಳಸುವ ಕೆಲವೊಂದು ತರಕಾರಿಗಳು ಕೂಡ ನಮ್ಮ ದೇಹದಲ್ಲಿ ಬೆಳೆದಿರುವ ನಮ್ಮ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತರಕಾರಿ ಪದಾರ್ಥದಿಂದ ನಮ್ಮ ಹೊಟ್ಟೆಯ ಭಾಗದಲ್ಲಿ ಬೆಳೆದಿರುವಂತಹ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ, ನಮ್ಮ ದೇಹವನ್ನ ಫಿಟ್ ಆಗಿ ಇರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಒಂದು ತರಕಾರಿಯನ್ನ ಈ ರೀತಿಯಾಗಿ ಬಳಸೋದ್ರಿಂದ ನಮ್ಮ ದೇಹದ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಹಾಗಿದ್ರೆ ಆ ಒಂದು ತರಕಾರಿ ಯಾವುದು, ಅದರಿಂದ ಹೇಗೆ ನಮ್ಮ ದೇಹದ ಹೊಟ್ಟೆ ಭಾಗದಲ್ಲಿ ಬೆಳೆದಿರುವ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ, ಅದನ್ನ ಹೇಗೆ ಬಳಸಬೇಕು ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ, ಜಾಸ್ತಿ ತಡ ಮಾಡದೆ ಯಾವ ತರಕಾರಿಯಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ಬೆಳೆದಿರುವಂತಹ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ನಾವು ದಿನನಿತ್ಯ ಬಳಸುವ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸುವಂತಹ ತರಕಾರಿಯಲ್ಲಿ ಒಂದಾಗಿರುವ ಈ ಒಂದು ಕ್ಯಾರೆಟ್ ಅನ್ನ ಬಳಸೋದ್ರಿಂದನೂ ಕೂಡ ನಮ್ಮ ದೇಹದ ನಮ್ಮ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರೋ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲರೂ ಸಾಮಾನ್ಯವಾಗಿ ಕ್ಯಾರೆಟ್ ಅನ್ನ ಬಳಸೇ ಇರ್ತೀವಿ. ಆದ್ರೆ ಇದನ್ನ ಒಂದು ಸರಿಯಾದ ಕ್ರಮದಲ್ಲಿ ಬಳಸೋದ್ರಿಂದ ಇದು ದಿನನಿತ್ಯ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಇದು ಹೇಗೆ ಅಷ್ಟು ಪರಿಣಾಮಕಾರಿಯಾಗಿ ಸಹಕಾರಿಯಾಗುತ್ತೆ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವನ್ನ ಕರಗಿಸ್ಕೊಳ್ಳೋದಿಕ್ಕೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಕ್ಯಾರೆಟ್ ನಮ್ಮ ದೇಹದ ತೂಕದ ಇಳಿಕೆಗೆ ಒಂದು ಅತ್ಯುತ್ತಮವಾದ ತರಕಾರಿ ಪದಾರ್ಥ ಅಂತಾನೆ ಹೇಳ್ಬೋದು. ಇದು ಒಂದು ಕಡಿಮೆ ಕ್ಯಾಲೋರಿ ಇರುವಂತ ಪದಾರ್ಥ. ಇದರಲ್ಲಿ ನಮ್ಗೆ ಒಂದು 25ರಿಂದ 30ರಷ್ಟು ಕ್ಯಾಲೋರಿ ಅನ್ನೋದು ಸಿಗುತ್ತೆ. ಕಡಿಮೆ ಕ್ಯಾಲೋರಿ ಇರುವಂತ ಪದಾರ್ಥವನ್ನ ತೆಗೆದುಕೊಂಡಾಗ ಇದು ನಮ್ಮ ದೇಹದಲ್ಲಿ ತೂಕ ಹೆಚ್ಚಳವಾಗೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಇದರಲ್ಲಿ ನಮಗೆ ಕರಗುವ ಮತ್ತು ಕರಗದ ನಾರಿನಾಂಶಗಳಿಂದ ಕೂಡಿರುವಂಥದ್ದು, ಹೆಚ್ಚಿನ ಫೈಬರ್ ಅಂಶದಿಂದ ಕೂಡಿರುವಂಥದ್ದು. ಈ ಒಂದು ಫೈಬರ್ ಅಂಶ ಅನ್ನೋದು ನಮ್ಮ ದೇಹದಲ್ಲಿ ನಮ್ಮ ಹಸಿವನ್ನ ನಿಯಂತ್ರಣ ಮಾಡುತ್ತೆ, ಅನಗತ್ಯ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನ ತಡೆಯುತ್ತೆ, ಹೊಟ್ಟೆ ತುಂಬಿದ ಅನುಭವವನ್ನ ಕೊಡೋದ್ರಿಂದ ನಾವು ಹೆಚ್ಚಾಗಿ ಆಹಾರ ಸೇವನೆಯನ್ನ ತಡಿತೀವಿ. ಇದರಿಂದನೂ ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಇದು ಸಹಕಾರಿಯಾಗುತ್ತೆ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ವಿಟಮಿನ್ ಎ, ಸಿ, ಕೆ ಮತ್ತು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿದೆ. ಈ ಎಲ್ಲ ವಿಟಮಿನ್ಸ್ಗಳು ಅನ್ನೋದು ನಮ್ಮ ದೇಹದಲ್ಲಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ನಮ್ಮ ಚರ್ಮದ ಆರೋಗ್ಯಕ್ಕೆ, ನಮ್ಮ ಕೂದಲಿನ ಆರೋಗ್ಯಕ್ಕೆ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸೋದಕ್ಕೆ, ಹಾಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಫ್ಯಾಟ್ ಅನ್ನ ಬರ್ನ್ ಮಾಡೋದಕ್ಕೆ, ಹಾಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಕ್ಯಾರೆಟ್ ಅನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಸಹಕಾರಿಯಾಗಲಿದೆ, ಹಾಗೆ ನಮ್ಮ ತೂಕದ ಇಳಿಕೆಗೂ ಕೂಡ. ಅದೇ ರೀತಿ ಈ ಒಂದು ಕ್ಯಾರೆಟ್ ಅನ್ನ ನಮ್ಮ ತೂಕದ ಇಳಿಕೆಗೆ ಹೇಗೆ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ, ನೀವು ಇದನ್ನ ಯಾವುದೇ ರೀತಿ ಒಂದು ಸ್ನ್ಯಾಕ್ ರೂಪದಲ್ಲಿ ತೆಗೆದುಕೊಳ್ಬಹುದು. ನಮ್ಮ ಫ್ರೀ ಟೈಮ್ ಅಲ್ಲಿ ಒಂದು ಹಸಿವಾದಾಗ ಬೇರೆ ರೀತಿಯ ಅನಗತ್ಯ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋ ಬದಲು ಈ ರೀತಿಯಾದ ತರಕಾರಿಗಳು, ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ತರಕಾರಿಗಳು, ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೂ ಕೂಡ ಸಹಾಯ ಮಾಡುವಂಥದ್ದು. ಈ ರೀತಿಯಾದ ತರಕಾರಿಗಳನ್ನ ನಾವು ನಮ್ಮ ಒಂದು ಫ್ರೀ ಟೈಮ್ ಅಲ್ಲಿ ಒಂದು ಸ್ನ್ಯಾಕ್ ರೂಪದಲ್ಲಿ ಈ ಒಂದು ಕ್ಯಾರೆಟ್ ಅನ್ನ ತೆಗೆದುಕೊಳ್ಳೋದ್ರಿಂದ, ಕಚ್ಚಾ ಸೇವನೆ ಹಸಿಯಾಗಿ ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ನಮ್ಮ ಹೊಟ್ಟೆ ಭಾಗ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ಕ್ಯಾರೆಟ್ ಸಹಕಾರಿಯಾಗಲಿದೆ. ಹೀಗೆ ಈ ಕ್ಯಾರೆಟ್ ಅನ್ನ ಇನ್ನೂ ನಾನಾ ರೀತಿಯಲ್ಲಿ ಬಳಸ್ಬೋದು ನಮ್ಮ ತೂಕದ ಇಳಿಕೆಗೆ. ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಇದನ್ನ ಒಂದು ಹಸಿಯಾಗಿ ತಿನ್ನೋದ್ರಿಂದನೇ ಇದರ ಬೆನಿಫಿಟ್ಸ್ ಅನ್ನೋದು ಇದು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೂ ಕೂಡ ಈ ಒಂದು ಕ್ಯಾರೆಟ್ ಸೇವನೆ ಅನ್ನೋದು
ಅತ್ಯುತ್ತಮ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಆಗಿರುವ ಕ್ಯಾರೆಟ್ ಅನ್ನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಅದರ ಮೇಲ್ಭಾಗದ ಕಪ್ಪು ಭಾಗವನ್ನ ಸ್ವಲ್ಪ ಕಪ್ಪಾಗಿರುತ್ತಲ್ವ ಅಂಥದ್ದನ್ನ ತೆಗೆದುಕೊಂಡು ಆನಂತರ ನೀವು ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ತಿನ್ನುವಂಥದ್ದು ಹಸಿಯಾಗಿ. ಆದಷ್ಟು ಹಸಿಯಾಗಿ ತಿಂದ್ರೇನೆ ಇದರ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹದಲ್ಲಿ ಪೋಷಕಾಂಶಗಳು ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ತಿನ್ನಕ್ಕೆ ಆಗಲ್ಲ ಅನ್ನೋರು ಇದನ್ನ ಸಲಾಡ್ ರೂಪದಲ್ಲಿ ತೆಗೆದುಕೊಳ್ಬೋದು, ಇಲ್ಲ ಕರ್ಡ್ ಜೊತೆಯಲ್ಲಿ ಇದನ್ನ ತುರಿದು ಬೆರೆಸ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೆ ಇದನ್ನ ಜ್ಯೂಸ್ ರೂಪದಲ್ಲಿ ತೆಗೆದುಕೊಳ್ಬೋದು. ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ತಿನ್ನೋದ್ರಿಂದ ಇದರ ಬೆನಿಫಿಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸಿಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ದಿನದಲ್ಲಿ ಒಂದು ಸ್ನ್ಯಾಕ್ ಟೈಮಲ್ಲಿ ಆಗಿರ್ಬೋದು, ದಿನಕ್ಕೆ ಒಂದು 2 ಸಲ 3 ಸಲ ಈ ಒಂದು ಕ್ಯಾರೆಟನ್ನು ನೀವು ಬಳಸ್ಕೊಂಡು ಬರೋದ್ರಿಂದ ನಿಮಗೆ ಬೇಗ ಅಂತ ನಿಮ್ಮ ತೂಕದ ಇಳಿಕೆಗೆ ಇದು ಸಹಾಯ ಆಗುತ್ತೆ. ಏನಿಲ್ಲ ಅಂದ್ರೂ 2 ರಿಂದ 3 ದಿನದಲ್ಲಿ 1 kg ನೀವು ವೆಯ್ಟ್ ಲಾಸ್ ಆಗುವಷ್ಟು ಹೆಲ್ಪ್ ಮಾಡುತ್ತೆ ಈ ಒಂದು ಹಸಿ ಕ್ಯಾರೆಟನ್ನು ತಿನ್ಕೊಂಡು ಬರೋದ್ರಿಂದ. ಹಾಗೆ ಅದ್ರ ಜೊತೆಯಲ್ಲಿ ಫಾಲೋ ಮಾಡಬೇಕಾಗಿರುವ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಮುಂದಿನ ಇದೇ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ವೆಯ್ಟ್ ಲಾಸಿಗೆ ಈ ಒಂದು ರೆಮಿಡಿ ಅನ್ನೋದು ಒಂದು ಸೂಪರ್ ಟಿಪ್ಸ್ ಅಂತಾನೆ ಹೇಳ್ಬೋದು, ಸೂಪರ್ ರೆಮಿಡಿ ಅಂತಾನೆ ಹೇಳ್ಬೋದು. ಹೆಲ್ದಿಯಾಗಿ ನಿಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು. ಇಷ್ಟೊಂದು ಸುಲಭವಾದ ವಿಧಾನದಲ್ಲಿ ಒಂದು ಕ್ಯಾರೆಟ್ ಅನ್ನ ತಿನ್ನೋದ್ರಿಂದ ನಮ್ಮ ತೂಕವನ್ನ ಇಳಿಸ್ಕೊಳ್ಬೋದು ಅಂತ ಹೇಳಿದ್ರೆ ಯಾರಿಗೆ ತಾನೇ ಆಶ್ಚರ್ಯ ಅನ್ಸಲ್ಲ, ಯಾರು ತಾನೇ ಟ್ರೈ ಮಾಡದೇ ಇರ್ತಾರಲ್ವಾ. ಖಂಡಿತವಾಗಿಯೂ ಎಲ್ಲರೂ ಕೂಡ ಬಳಸುವಂಥದ್ದು, ಸೇಫ್ ಆಗಿ ಅವರ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು ಈ ಒಂದು ಕ್ಯಾರೆಟ್. ಇದನ್ನ ಒಂದು ಸಿಂಪಲ್ ಆದ ಮೆಥಡ್ ಅಲ್ಲಿ ನಾವು ವೆಯ್ಟ್ ಲಾಸಿಗೆ ಟ್ರೈ ಮಾಡಬೇಕು. ಯಾರಾದ್ರೂ ಅವರ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದು ಹೆಚ್ಚು ಕಷ್ಟಪಡದೆ ಹೆಚ್ಚೊಂದು ಅದಕ್ಕೋಸ್ಕರ ಇಂಗ್ರೀಡಿಯೆಂಟ್ಸ್ ಅನ್ನ ತರಬೇಕು, ಅದನ್ನ ರೆಡಿ ಮಾಡಬೇಕು ಅನ್ನೋ ಯಾವುದೇ ರೀತಿ ಒಂದು ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಇದನ್ನ ಒಂದು ಆಡ್ ಮಾಡ್ಕೊಂಡು ಹೋಗೋದ್ರಿಂದ ಇದರಿಂದ ಇಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಂದ್ರೆ ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡುವಂಥದ್ದು. ಹಾಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಇರುವಂಥದ್ದು, ಸೇಫ್ ಹೆಲ್ದಿಯಾಗಿ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು. ಹಾಗೆ ಇದನ್ನ ಯಾರಾದ್ರೂ ತಿನ್ಬಾರ್ದಾ, ಯಾರು ತಿನ್ಬೋದಾ ಅನ್ನೋ ಯಾವುದೇ ಕ್ವಶನ್ ಇಲ್ಲದೆ ಎಲ್ಲರೂ ಕೂಡ ಆರಾಮಾಗಿ ಬಳಸುವಂಥದ್ದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಸೇಫ್ ಆಗಿರುವಂಥದ್ದು ಈ ಒಂದು ತರಕಾರಿಗಳು ವೆಜಿಟೇಬಲ್ಸ್ ಅಂದ್ರೆ ಎಲ್ಲರಿಗೂ ಕೂಡ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಇದರಲ್ಲಿರುವಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ಅನ್ನೋದು ತುಂಬಾನೇ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಹಾಗಾಗಿ ಖಂಡಿತವಾಗಿಯೂ ನೀವು ಕೂಡ ನಿಮ್ಮ ಡಯಟ್ ಅಲ್ಲಿ ಇದನ್ನ ಆಡ್ ಮಾಡ್ಕೊಂಡು ಹೋಗಿ, ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ನಿಮ್ಮ ಲೈಫ್ ಸ್ಟೈಲ್ನ ಕೂಡ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಲೆನ್ಸ್ಡ್ ಮೀಲ್, ಹೆಲ್ದಿ ಡಯಟ್ ಅಲ್ಲಿ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳಿ. ದಿನನಿತ್ಯ 30 ರಿಂದ 40 ನಿಮಿಷಗಳ ಕಾಲ ಏನಾದರೂ ಒಂದು ವಾಕಿಂಗ್, ಎಕ್ಸಸೈಸ್, ವರ್ಕೌಟ್ಸ್ ಅನ್ನ ಮಾಡೋ ಮುಖಾಂತರ ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಸ್ಟ್ರೆಸ್ ಫ್ರೀ ಆಗಿರಿ. 3 ರಿಂದ 4 ಲೀಟರ್ ನೀರನ್ನ ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಇದೆಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇಂದ ನಿಮ್ಮ ವೆಯ್ಟ್ ಲಾಸಿಗೆ ನೀವು ಯಾವುದೇ ರೀತಿ ರೆಮಿಡೀಸ್ ಆಗಿರ್ಬೋದು, ಯಾವುದೇ ರೀತಿ ಡ್ರಿಂಕ್ಸ್ ಆಗಿರ್ಬೋದು, ಏನನ್ನೇ ಟ್ರೈ ಮಾಡಿದ್ರು ಕೂಡ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಈ ಒಂದು ಇವತ್ತಿನ ಸಿಂಪಲ್ ರೆಮಿಡಿ, ಸಿಂಪಲ್ ಟಿಪ್ಸ್ ಅನ್ನೋದು ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ, ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಇದನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಖಂಡಿತ ಇವತ್ತಿನ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ, ಇದರಿಂದ ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.